ಬಾ ಬಾ. ನೀ ಇಲ್ಲಿದ್ಯಾ ಕಳ್ಳಿ? ಅಂಕಲ್, ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಏನ್ ಬೇಕಾದ್ರೆ ಕೇಳು, ಆನ್ಸರ್ ಹೇಳ್ತೀನಿ. ನೀರಲ್ಲಿ ಕಲ್ಲು ಹಾಕಿದ್ರೆ ಅದು ತೇಲ್ದೆ ಯಾಕೆ ಮುಳುಗುತ್ತೆ? ಅದು ಭಾರ ಇರುತ್ತೆ ಅದಕ್ಕೆ. ಅಲ್ಲ, ಅದಕ್ಕೆ ಈಜಕ್ ಬರಲ್ಲ. ಓಹೋ, ನೀನ್ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ಇನ್ನು ತಿಳ್ಕೊಂಡಿದ್ದೀನಿ. ನಾನು ಯಾವ ಕ್ಲಾಸ್ ಹೇಳಿ? LKG. ಮತ್ತ್ಯಾಕೆ ಎಲ್ರು ನನ್ನ ನೀನ್ ಎಷ್ಟ್ ಕೆಜಿ ಅಂತಾರೆ? ಅದಾ, ನನ್ ಬಂಗಾರಿ ಮುದ್ದಾಗಿದ್ಯಲ್ಲ, ಅದಕ್ಕೆ ಆ ತರ ತಮಾಷೆಗೆ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು. ಮನೆ ಬಂತು. ಇದೇ ತರ ಓದೋದ್ರಲ್ಲೂ ಹುಷಾರಾಗಿರ್ಬೇಕು, ಆಯ್ತಾ? ಥ್ಯಾಂಕ್ಸ್ ಅಂಕಲ್. ಟಾಟಾ ಅಂಕಲ್. ಮಮ್ಮಿ ಬಾ. ಇವತ್ತಿಗೆ ಆ ಮಗು ನನ್ನಿಂದ ದೂರ ಆಗಿ 24 ವರ್ಷಗಳಾಗಿದೆ. ಇನ್ನು ನನ್ನಿಂದ ಆ ನೋವನ್ನ ತಡ್ಕೊಳಕ್ಕಾಗ್ತಿಲ್ಲ ರೀ, ಆಗ್ತಿಲ್ಲ. ಸೂರ್ಯ, ಬಾಯ್ ಬಾಯ್. ಎಲ್ಲಿಗಣ? ಗೌರಿ ಗೌರಿ ಗೌರಿ, ಸರಿ ಈಗ ನಾನೇನ್ ಕಾಣಿಸ್ತಿದ್ದೀನಿ ಹೇಳು? ನನ್ನ ಮುಖದಲ್ಲಿ ಏನು ಬದಲಾವಣೆ ಇಲ್ವೇನೋ? ಅದು ಅಣ್ಣ ಹೇಗಿರ್ತಾರೆ? ಅಣ್ಣನ್ ತರಾನೇ ಇರ್ತಾರೆ, ಸ್ವಲ್ಪ ದಪ್ಪ ಆಗಿದ್ದಾರೆ. ಇರ್ಲಿ ಸೂರ್ಯ, ನಿಮ್ಮ ಅದಕ್ಕೆ ನೋಡಿ ಹೇಳೋ ಯಾಕೆ ಕಾಣಿಸ್ತಿದ್ದಾಳೆ ಅಂತ. ನೋಡು, ಅವಳು ಮುಖದ ಲಕ್ಷಣ ನೋಡಿ ಹೇಳೋ. ಸುಮ್ನಿರಿ. ಗೊತ್ತಾಯ್ತಣ್ಣ, ಅಣ್ಣ ಅಪ್ಪ ಆಗ್ತಾ ಇದ್ದೀರಾ. ಕರೆಕ್ಟ್ ಆಗಿ ಹೇಳಿದೆ. ನನಗೊತ್ತು ಸೂರ್ಯನ್ ಗೊತ್ತಾಗುತ್ತೆ ಅಂತ. ನೋಡಲಿ, ಗಂಡ ಹೆಣ್ಣ ಹೇಳೋ. ಅದಕ್ಕೆ ತರ ಮುದ್ದಾಗಿ ನಿಮ್ಮಂತ ಮುತ್ತಿನಂತ ಮನ್ಸಿರೋ ಒಂದೊಳ್ಳೆ ಗಂಡ್ಮಗುನೇ ಆಗದಣ್ಣ. ಕರೆಕ್ಟ್. ಸೂರ್ಯ ಹೇಳಿದ್ಮೇಲೆ ಅದು ಗಂಡೆ. ಎಲ್ಲಿ ಆನು? ಅಂಕಲ್, ನಮ್ಮ ಅಪ್ಪ ಯಾಕೆ ಸತ್ರು? ನಾನು ಹುಟ್ಟೋಕ್ ಮುಂಚೆನೆ ಸತ್ತೋದ್ರಂತೆ. ನಿಮ್ಮ ಅಪ್ಪ ಯಾರು? ಗೊತ್ತಿಲ್ಲ. ನಿಮ್ಮಮ್ಮ? ಅಮ್ಮನೂ ಗೊತ್ತಿಲ್ಲ. ಯಾಕೆ ನಿಂಗ್ ಗೊತ್ತಿಲ್ಲ? ಯಾಕೆಂದ್ರೆ ಅವ್ರು ಯಾರು ಏನು ಅಂತ ಒಂದು ಗೊತ್ತಿಲ್ಲ. ಅದೇ ಯಾಕೆ? ನಾನು ಹುಟ್ಟಾಗ ತುಂಬಾ ಕಪ್ಗಿದ್ನಂತೆ. ಅದ್ ನಮ್ ತಾಯಿಗೆ ಇಷ್ಟ ಆಗ್ಲಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಶಾಲು, ಅದ್ರಲ್ಲಿ ನನ್ನ ಸುತ್ತಿ ಗೂಡ್ಸ್ ಗಾಡಿಲಿ ಬಿಸಾಕ್ಬಿಟ್ಟು ಹೊಟ್ಟೋದ್ರಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಹೊಳೆ, ಅದ್ರಲ್ಲಿ ಹರ್ಕೊಂಡ್ ಬರ್ತಾ ಇದ್ನಂತೆ. ಅವಾಗ ಒಬ್ಬ ಮಹಾತಾಯಿ ನನ್ನ ಎತ್ಕೊಂಡ್ ಸಾಕಿದ್ಲು. ಈಗ ಈ ಪುಟ್ಟ ತಾಯಿ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲೇ ನೀರು. ದೇವರೇ, ಬಹಳ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ.
ನೋಡೋಣ, ನೀವ್ ಹೀಗ್ ಸುಮ್ನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಹೊರಗಡೆ ನಿಮ್ ಹೆಸರು ಹೇಳಿದ್ರೆ, ಸೂರ್ಯನ ಹೆಸರು ಹೇಳಿದ್ರೆ ಏಟು, ಬೂಟೇಟು, ಲಾಠಿ ಏಟು. ಅಣ್ಣ, ಇದನ್ನೆಲ್ಲ ನಾವು ನಿಲ್ಲಿಸ್ಬಿಡೋಣ. ನಿಲ್ಲಿಸಬಹುದಲ್ಲ? ನಾವಿದೆಲ್ಲ ನಿಲ್ಲಿಸಬಹುದಲ್ಲ? ನೋಡಿ, ನಿಮ್ಗೆ ಹೆಸರಿದೆ, ಅಂತಸ್ತಿದೆ, ಗೌರವ ಇದೆ, ಜನ ಬೆಂಬಲ ಇದೆ. ಅದ್ ಸಾಲ್ದಾ? ಸಾಲ್ದು, ನನಗದ್ ಸಾಲ್ದು. ಮನುಷ್ಯನಿಗೆ ಹಸ್ದಾಗ ಊಟ ಇದೆ, ಹಾಕೊಳಕ್ ಬಟ್ಟೆ ಇದೆ, ಸಾಕು ಅಂದ್ರೆ ಅವಮಾನ. ನೆರಳಿಗೋಸ್ಕರ ಒಂದ್ ಚಪ್ರ ಇದೆ, ಸಾಕು ಅಂದ್ರೆ ನಾಚಿಕೆಗೇಡು. ರಾಯ್ರೆ, ಯಾವನೋ ಒಬ್ಬ DC ಬಂದ್ಬಿಟ್ಟು ನೀವೆಲ್ಲ ನಿಲ್ಲಿಸ್ಬಿಡಿ ಅಂದ್ರೆ ನಾವೆಲ್ಲಾನು ನಿಲ್ಲಿಸ್ಬಿಡ್ಬೇಕು ಅಲ್ಲ? ಯಾಕೆಂದ್ರೆ ಅವ್ನು ಕಂಡ್ಕೊಂಡವ್ರನ್ನ ಹೊಡಿಬಹುದು, ಸಿಕ್ತವ್ರನ್ನ ಲಾಕಪ್ ತಳ್ಬೋದು. ನಾವು ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕು ಅಲ್ಲ? ಸೂರ್ಯನ ಹೆಸರು ಹೇಳಿದ್ರೆ ಏಟು, ಲಾಠಿ ಏಟು, ಬೂಟೇಟು. ಆದ್ರೆ ಇವನ ಮನಸ್ಸಿಗಾಗಿರೋ ನೋವನ್ನ ಯಾರ ಹತ್ರ ಹೇಳ್ಕೊತಾನೆ? ನನಗೂ ಮಾನವೀಯತೆ ಇದೆ, ನನಗೂ ಮನುಷ್ಯತ್ವ ಇದೆ, ನನಗೂ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಬಾಳ್ಬೇಕು ಅನ್ನೋ ಆಸೆನೂ ಇದೆ. ಆದ್ರೆ ನನ್ನ ವಂಶದ ಕುಡಿ ಏನಾಯ್ತು? ಇಷ್ಟಕ್ಕೆಲ್ಲ ಕಾರಣ ಆ ಅರ್ಜುನ್. ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಈ ಭೂಮಿ ಮೇಲೆ ಜೀವಂತವಾಗಿ ಅವನಿರ್ಬೇಕು, ಇಲ್ಲ ಈ ಅಣ್ಣ ಇರ್ಬೇಕು. ಅರ್ಜುನ್! 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 ಯಾರು? DC ಇದಾನಾ? ಅವನಿಲ್ಲ, ಕ್ಯಾಂಪ್ಗೆ ಹೋಗಿದ್ದಾನೆ. ಅವನ್ ನಿಮ್ ಮಗನ? ಹೌದು. ಅವನ್ಗೆ ಹಾಗೆ ಹೋಗಕ್ಕೆ ಹೇಳ್ಬಿಡಿ, ಮತ್ತೆ ಬರ್ಬಾರ್ದು ಅಂತ ಹೇಳಿ. ಯಾಕೆ ಅಂದ್ರೆ ಹಾವನ್ ದ್ವೇಷದಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಅಣ್ಣನ್ ಕೋಪದಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಣ್ಣನ್ ವಿಷಯಕ್ಕೆ ತಲೆ ಹಾಕಿ ಅವನಲ್ಲ ಅವನೇ ತೋಡ್ಕೊಂಡಿದ್ದಾನೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ ಮಾತ್ ಕೇಳಿ ಮಗನ ಕರ್ಕೊಂಡು ಊರ್ಬಿಡಿ, ಅದು ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಈ ಸೂರ್ಯನಿಂದ ಇರೋಬ್ಬ ಮಗನ ಕಳ್ಕೊಂಡು ಅನಾಥರಾಗ್ತೀರ.